ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ವಿಜಯನಗರ ಬಂದಿದ್ದೀವಿ. ವಿಜಯನಗರ 7th ಮೇಯ್ನಲ್ಲಿದ್ದೀವಿ. ಎಕ್ಸಾಕ್ಟ್ ಹೇಳಬೇಕು ಅಂದರೆ ಇನ್ನೂ ಬಸ್ ಸ್ಟಾಪ್, ವಿಜಯನಗರ ಬಸ್ ಸ್ಟಾಪ್ ಇದೆ. ಸೊ ನೀವು ಆ ಕಡೆಯಿಂದ ಬಂದರೆ, ನಮ್ಮ ಕಡೆಯಿಂದ ನಾಗರಭಾವಿಯಿಂದ ಬಂದು ದೀಪಾಂಜಲಿ ನಗರ ಈ ಕಡೆಯಿಂದ ಬಂದು ವಿಜಯನಗರ ಬಂದರೆ ಯೂ ಟರ್ನ್ ಮಾಡಿ ಹಿಂಗೆ ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡಲ್ಲಿ ಬಂದು ಒಳಗಡೆ ಬರಬೇಕು. ಈ ರೋಡ್ಗೆ ಲೊಕೇಶನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. ಕಾರಲ್ಲಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಟೂ ವೀಲರ್ಸಲ್ಲಿ ಆರಾಮಾಗಿ ಬರ್ಬೋದು. ಎಲ್ಲ ಚಿಕ್ಕ ಚಿಕ್ಕ ರೋಡು ಅದರಿಂದ. ಸೊ ಇಲ್ಲಿ NGT ನಾಟಿ ಸ್ಟೈಲ್ ಹೋಟೆಲ್ಗೆ ಬಂದಿದ್ದೀವಿ. NGT ಅಂದರೆ ನಾವು ಚಾನಲ್ ಸ್ಟಾರ್ಟ್ ಮಾಡಿದ ಹೊಸರಲ್ಲಿ 3 ವರ್ಷ ಹಿಂದೆ RR ನಗರದಲ್ಲಿ NGT ಮಾಡಿದ್ವಿ. ಈ ವಿಡಿಯೋ ಮಾಡಿದಾಗಿಂದ ಆಮೇಲೆ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಮುಂಚೆ ಇರ್ರೆಗ್ಯುಲರ್ ಇತ್ತು ವೀಡಿಯೋ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಟ್ರೈ ಮಾಡಿದ್ವಿ ಅಷ್ಟೇ. ಬಟ್ ಆಮೇಲೆ ಅಲ್ಲಿ ಬಿರಿಯಾನಿ ಮಾತ್ರ ಅದ್ಭುತವಾಗಿರುತ್ತೆ. ಪರ್ಸ್ನಲಾಗಿ ನನ್ನ ಫೇವ್ರೇಟು. ನಾನು RR ನಗರದಲ್ಲಿ ಯಾವುದೋ ಬಿರಿಯಾನಿ ವೀಡಿಯೋಸ್ ಮಾಡಿದರೆ ಅದನ್ನು ನೀವು ನೋಡಿದರೆ ಹೇಳಿರ್ಬೋದು. ಒಂದು ಫಸ್ಟ್ ಫೇವ್ರೇಟ್ ಒಂದಿದೆ, ಅದಾದಮೇಲೆ ಸೆಕೆಂಡ್ ಫೇವ್ರೇಟ್ ಅಂತ ಹೇಳ್ತೀನಿ ಬೇರೆದಕ್ಕೆಲ್ಲ. ಸೊ ಆ ಫಸ್ಟ್ ಫೇವ್ರೇಟ್ ಬಂದು RR ನಗರದಲ್ಲಿ ಇದೆ NGT ಬಿರಿಯಾನಿ. ಸೊ ಪರ್ಸ್ನಲಾಗಿ ಮನೆಗೆಲ್ಲ ಆರಾಮಾಗಿ ತರ್ಸ್ಕೊಂಡು ಟ್ರೈ ಮಾಡ್ತಾನೆ ಇರ್ತೀವಿ ಅವಾಗವಾಗ. ಸೊ ನಿಮಗೆ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಇಲ್ಲಿ ವಿಜಯನಗರದಲ್ಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಇನ್ನೂ 4 ದಿವಸ ಏನೋ ಆಗಿದೆ ಅಷ್ಟೇ. ಸೊ ಅವ್ರು ಮೆಸೇಜ್ ಮಾಡಿದ್ದು, ಅವಾಗ ಮಿಸ್ ಮಾಡಿದಿರಾ ಬಂದು ಕವರ್ ಮಾಡೋಣ ಅಂತ ಬಂದುಬಿಟ್ಟಿದ್ವಿ. ತುಂಬ ಲೇಟ್ ಮಾಡಿದ್ರೆ ಒಳಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬಿರಿಯಾನಿನ. ಅದಕ್ಕಿಂತ ಮುಂಚೆ ನಮ್ಮ ಚಾನಲು ಮತ್ತು ಇವತ್ತಿನ ವೀಡಿಯೋ ಸ್ಪಾನ್ಸರ್ ಮಾಡ್ತಿರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ಕರ್ನಾಟಕದ ಬ್ರ್ಯಾಂಡು ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಸೊ ತುಂಬ ಜನರ ಫೇವ್ರೇಟು. ನಿಮ್ಮನ್ನೆಲ್ಲ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈಗ ಒಳಗೆ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ಪ್ರಶಾಂತ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ. ಆಲ್ರೆಡಿ RR ನಗರದಲ್ಲಿ ಒಂದು ಬ್ರಾಂಚಲ್ಲಿ ಒಂದು 3 ವರ್ಷದ ಹಿಂದೆ ಮಾಡಿದ್ವಿ ವಿಡಿಯೋ. ಸೊ ಈಗ ಇಲ್ಲಿ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಆಮೇಲೆ ನೀವು ಹೇಳಿದ್ರಿ ಇಲ್ಲೊಂದು 6 ಬ್ರಾಂಚ್ ಇದೆ ನಿಮ್ಮದು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳಿಸ್ಕೊಡಿ. ಎಷ್ಟು ವರ್ಷ ಹಳೆಯದು ಬ್ರ್ಯಾಂಡು ಅಂತೆಲ್ಲ? ಸರ್ ನಮ್ಮದು ಸ್ಟಾರ್ಟಿಂಗ್ ಬಂದು ಶ್ರೀನಗರ ಕಾವ್ ಜಂಕ್ಷನ್ ಅಂತ ನಮ್ಮ ಮಾವ ಸ್ಟಾರ್ಟ್ ಮಾಡೋದು, ನವೀನ್ ಗೋಪಾಲ್ ಅಂತ. ಎಲ್ಲಿ? ಶ್ರೀನಗರ ಬಸ್ ಸ್ಟಾಪ್ ಆದರೆ ಕಾರಣ ಶ್ರೀನಗರ ನಾರಾಯಣ ಕಾವ್ ಕಾರಣ ಅಂತ. ಅದು ಸ್ಟಾರ್ಟ್ ಆಗಿ ಅದು 15 ಇಂದ 16 ಇಯರ್ಸ್ ಆಯಿತು. ಅದಾದಮೇಲೆ ಮಹೇಶೇಕಲ್ ಮಾಡಿದ್ವಿ, ಮಹೇಶೇಕಲ್ ಹೇಳಿದೆ. ಅದಾದಮೇಲೆ ಮಾರನಗರ, ಅದಾದಮೇಲೆ ಇಲ್ಲಿ ಇದರಲ್ಲಿ ವಿಜಯನಗರದಲ್ಲಿ ಇವಾಗ ರೀಸೆಂಟಾಗಿ 4 days ಆಯ್ತು ಮಾಡಿ. ಅಂದರೆ NGT ಅಂತ 2 ಇದೆ. NGT ಏನು ನೇಮ್
ನಮ್ಮಲ್ಲಿ ಎರಡಿದೆ ಸರ್. ಎರಡಿದೆ, ಒಂದು ಆರ್ ಆರ್ ನಗರದ್ದು, ಇವಾಗ ವಿಜಯನಗರ, ಇನ್ನೊಂದು ಮೆಜೆಸ್ಟಿಕ್ಕಲ್ಲಿ ಮತ್ತು ಇದರಲ್ಲಿ ಶ್ರೀನಗರದಲ್ಲಿ ಬೇರೆ ಥರ. ಬೆಂಗಳೂರು ದೊನ್ನೆ ಬಿರಿಯಾನಿ ಕಟ್ಟೆ ಅಂತ ಇದೆ, ಶ್ರೀನಗರ ಬಂದು ಶ್ರೀನಗರ ನಾಜೂರು ಕಾವ್ಕಾರ ಅಂತ ಇದೆ, ಪ್ಲಸ್ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಇರೋದು 2 ಬೆಂಗಳೂರು ದೊನ್ನೆ ಬಿರಿಯಾನಿ ಕಟ್ಟೆ ಅಂತಲೇ ಇದೆ. ಓಕೆ. ಸೊ ಇದು ರೆಸಿಪಿ, ಬಿರಿಯಾನಿ ರೆಸಿಪಿ ಬಂದು ಸೇಮ್ ಎಲ್ಲೋದ್ರೂ ಒಂದೇ ಥರ ಟೇಸ್ಟ್ ಇರುತ್ತೆ, ಒಂದೇ ಇರುತ್ತೆ, ಅಂದರೆ ಒಂದೇ ಕಡೆ ಪ್ರಿಪೇರ್ ಮಾಡಿ ಬರುತ್ತಾ ಯಾವ ಥರ? ಸೊ ಒಂದೇ ಥರ ಪ್ರಿಪ್ರೇಷನ್ ಎಲ್ಲ ಒಂದೇ ಥರ ಬರುತ್ತೆ, ಸೇಮ್ ಎಲ್ಲ. ಏನಂದರೆ ಸ್ಟಾರ್ಟಿಂಗ್ ನಾವೆಲ್ಲ ನಾವು ಮಾಮೂನೆ ಮಸಾಲೆ ಎಲ್ಲ ಹಾಕೊಡೋದ್ರಿಂದ ನಮ್ಮ ಮಾಮನೆ ಅವ್ರು ಮಾಡ್ಕೊಡ್ತಾರೆ ಮಸಾಲೆ ಎಲ್ಲ ನಾವು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ. ಸೊ ಈ ಬ್ರಾಂಚ್ ನೀವು ನೋಡ್ಕೊಂಡು, ಈ ಬ್ರಾಂಚ್ ಈಗ ಸದ್ಯಕ್ಕೆ ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸೇ ನೋಡ್ಕೊತಾರೆ. ಓಕೆ ಸರ್. ಆಮೇಲೆ ಇದು ಟೈಮಿಂಗ್ಸ್ ಹೇಳಿ ಈ ಬ್ರಾಂಚ್ದು, ಎಷ್ಟು ಗಂಟೆ? ಮಾರ್ನಿಂಗ್ 6:30 ಇಂದ ಈವ್ನಿಂಗ್ 4:30 ಇರುತ್ತೆ. ಪ್ರತಿದಿನ 4:30 ಇಂದ ಒಂದು 1.5 hour ಬ್ರೇಕ್ ಇರುತ್ತೆ. ತಿರ್ಗಾ 6:30 ಇಂದ ನೈಟ್ 11:30 ಇರುತ್ತೆ ಸರ್. ಓಕೆ. ಭಾನುವಾರದೊತ್ತು? ಭಾನುವಾರ ಫುಲ್ 6:30ಗೆ ಓಪನ್ ಆಗುತ್ತೆ. ಅವಾಗ ಇದು ಬಿರಿಯಾನಿ ಬೆಳಗ್ಗೆನೇ ಸಿಗುತ್ತೆ. ಸಂಡೇ ಸ್ಪೆಷಲ್ ಭಾನುವಾರ ಮಲ್ಲಿಗೆ ಇಡ್ಲಿ, ಕಾಲ್ ಸೊಪ್ಪು, ಬೋಟಿ ಗೊಜ್ಜು, ಕೈಮಾ ಗೊಜ್ಜು, ಸಂಡೇ ಸ್ಪೆಷಲ್ ಬಿರಿಯಾನಿ ರೆಡಿ ಇರುತ್ತೆ. ಬಾಕಿ ದಿನದಲ್ಲಿ ಈ ಟೈಮಲ್ಲಿ 10 ಗಂಟೆಗೆ ಒಂದು 10:30 ರೆಡಿ ಆಗುತ್ತೆ ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ಇದು ರಜಾ ದಿನ ಮಾಡ್ತೀರಾ? ಸೋಮವಾರ ಮಂಡೇ ರಜಾ ಸರ್. ಮಂಡೇ ರಜಾ ಇರುತ್ತೆ ನಾರ್ಮಲ್. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ನಾವು ಅಲ್ಲಿ ಮಾಡಿದಾಗ ಬರೀ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಆ ಬಿರಿಯಾನಿ ಟೇಸ್ಟ್ ಮಾಡಿರಲಿಲ್ಲ. ಸೊ ಬಟ್ ಪರ್ಸ್ನಲಾಗಿ ಬೇಜಾನ್ಸಲ್ಲಿ ತಿಂದಿದ್ದೀವಿ. ಸೊ ಇಲ್ಲಿ ಬಿರಿಯಾನಿನ ತೋರಿಸ್ತೀವಿ ನಾವು. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಹಾಗೆ ಒಂದು ನಿಮಿಷ, ಸ್ವಸ್ತಿಕ್ಸ್ ಮಸಾಲ ಅವ್ರ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಸೊ ನಮ್ಮ ಆರ್ಡ್ರ್ ಎಲ್ಲ ಬಂದಿದೆ. ಒಂದು 10-11 ಗಂಟೆ ಹಂಗೆ ಬಂದಿದ್ದೀವಿ. ಆ ಕಡೆ ಬ್ರೇಕ್ಫಾಸ್ಟು ಸಿಗಬೇಕು ಮತ್ತು ಈ ಕಡೆ ಲಂಚ್ ಕೂಡ ಸಿಗಬೇಕು ಅಂತ ಒಂಥರ ಬ್ರಂಚ್ ಮಾಡೋಣ ಅಂತ. ಸೊ ಎಲ್ಲ ಡಿಶಸ್ಸು ಇದೆ, ಏನಿದೆ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ತಾನೇ ಇನಾಗ್ರೇಷನ್ ಆಗಿದೆಯಲ್ಲ, ಸೊ ಇನಾಗ್ರಲ್ ಆಫರ್ ನಡೀತಾ ಇದೆ. ಒಂದು ತಿಂಗಳು 30% ಡಿಸ್ಕೌಂಟ್ ಇದೆ. ನೀವು ಬಂದರೆ ಸೆಪ್ಟೆಂಬರ್ 25ನೇ ತಾರೀಕು, ಆಗಸ್ಟ್ 25ರಿಂದ ಸೆಪ್ಟೆಂಬರ್ 25ನೇ ತಾರೀಕುವರೆಗೂ ಒಂದು ತಿಂಗಳು 30% ಆಫರು ಬಿಲ್ ಮೇಲೆ. ಸೊ ಲಾಸ್ಟಲ್ಲಿ ಫೈನಲ್ ಬಿಲ್ಲು ಎಷ್ಟಾಗುತ್ತೆ ನಿಮ್ಮದು, ಅದರಲ್ಲಿ 30% ಡಿಸ್ಕೌಂಟ್ ಸಿಗುತ್ತೆ. ಪಡೀರಿ. ವಾಟರ್ ಬಾಟ್ಲು ಕೂಲ್ ಡ್ರಿಂಕ್ ಮೇಲೆ ಇರೋಲ್ಲ, ಯಾಕಂದರೆ ಅದರಲ್ಲಿ MRP ಅಲ್ವಾ, ಅದಕ್ಕೋಸ್ಕರ. ಸೊ ಬರೀ ಫುಡ್ ಮೇಲೆ ಒಂದು ಎಂಜಾಯ್ ಮಾಡಿ. ಇವಾಗ ಇಲ್ಲಿ ಏನೇನು ತರಿಸಿದ್ದೀವಿ ಅಂದರೆ, ಮೊದಲನೇದು ಕಾಲ್ ಸೂಪ್ ಇದೆ ಒಂದು, ಅದಾದಮೇಲೆ ಚಿಲ್ಲಿ ಚಿಕನ್ ತರಿಸಿದ್ದೀವಿ, ಆಮೇಲೆ ಬೋಟಿ ಫ್ರೈ, ಆಮೇಲೆ ಚಿಕನ್ ಫ್ರೈ, ಆಮೇಲೆ ನಾಟಿ ಕೋಳಿ ಸಾರು, ಆಮೇಲೆ ನೆಂಚ್ಕೊಂಡು ತಿನ್ನೋದಕ್ಕೆ ಇಡ್ಲಿ ತರಿಸಿದ್ದೀವಿ, ತಟ್ಟೆ ಇಡ್ಲಿ, ದೋಸೆನೂ ಸಿಗುತ್ತೆ. ಆಮೇಲೆ ಭಾನುವಾರದೊತ್ತು ಮಲ್ಲಿಗೆ ಇಡ್ಲಿ ಸಿಗುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಆಮೇಲೆ ಫೈನಲಾಗಿ ಚಿಕನ್ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ ಜೊನ್ನೆನಲ್ಲಿ ಸರ್ವ್ ಮಾಡಿರೋದು. ಸೊ ಮೇಯ್ನ್ ಬಂದಿರೋದು ಅದಕ್ಕೋಸ್ಕರನೇ, ಯಾಕಂದರೆ ಇದನ್ನು ನಾವು ವಿಡಿಯೋದಲ್ಲಿ ತೋರಿಸಿಲ್ಲ, ಹಳೆ ವಿಡಿಯೋದಲ್ಲಿ ಬರೀ ಬ್ರೇಕ್ಫಾಸ್ಟ್ ತೋರಿಸಿದ್ವಿ, ಅದಕ್ಕೋಸ್ಕರ. ಈಗ ಶುರು ಮಾಡೋಣ ಫಸ್ಟು ಸೂಪಿಂದ. ಕಾಲು ಸೂಪು, ತಿಳಿ ಸೂಪು ಈ ಥರ ಇರಬೇಕು, ಫುಲ್ಲು ಮಸಾಲ ಭರಿತವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಜಿಡ್ಡೆಲ್ಲ ತೇಲ್ತಾ ಇದೆ, ಎಣ್ಣೆ ಪ್ಲಸ್ ಇದ್ರದ್ದು ಜಿಡ್ಡು ಕಾಲಿಂದು ಉದ್ದವಾದ ಕಾಲು. ಆಮೇಲೆ ತಿನ್ನೋಣ, ಫಸ್ಟ್ ಕುಡಿದು ಬಿಡುವ. ಆಹಾ, ಅದ್ಭುತ ಅಂತ. ಹಂಗೆ ಆ ಹುಳಿ ಅಂಶ ಜುಮ್ ಅನ್ನುತ್ತೆ. ಆಮೇಲೆ ಮಟನ್ ಫ್ಲೇವರ್ ಅಂತೂ ಇಂಟೆನ್ಸಾಗಿ ಬರುತ್ತೆ, ಖಾರನೂ ಇದೆ ಆ ಪೆಪ್ಪರ್ದು. ಅದ್ಭುತ. ಒಂದೊಳ್ಳೆ ಊಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಾಲು ಸೊಪ್ಪು ಕುಡಿದ್ಬಿಟ್ರೆ ಒಂಥರ ನೆಮ್ಮದಿ, ಇನ್ನೂ ಜಾಸ್ತಿ ತಿನ್ಬೋದು. ಈಗ ಕಾಲು ತಿನ್ನುವ ಸಮಯ. ಫಸ್ಟು ಕೀಳಬೇಕು, ಹಿಂಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಆಹಾ, ಅಷ್ಟೇ ಸಾಕಾತಾಗೆ ಬೆಂದೋಗಿದೆ. ಚೆನ್ನಾಗಿ ಇಟ್ಕೊಂಡಿದೆ ಮಸಾಲೆ. ಬರೀ ಸೂಪ್ ತಿಂದಾಗ ಏನೇನು ಫೀಲ್ ಆಯಿತು, ಆ ಖಾರ ಇರ್ಬೋದು, ಇನ್ನೂ ಹಂಗೆ ಇದೆ, ಪೆಪ್ಪರ್ ಖಾರ ಎಲ್ಲ ಅದು ಇದರಲ್ಲೂ ಇದೆ. ಆದರೆ ಹಿಂಗೆ ಕಿತ್ಕೊಂಡೆಲ್ಲ ತಿನ್ಬೇಡಿ, ನಾನು ತಿಂದಂಗೆ. ನಾನು ಅದು ಸಾಫ್ಟ್ನೆಸ್ನ ತೋರ್ಸೋಕ್ಕಷ್ಟ ಕಿತ್ತಿದ್ದು, ಕಚ್ಕೊಂಡು ಹಿಂಗೆ ಎತ್ಕೊಂಡು ಮುಡ್ಕೊಂಡು ತಿನ್ನಬೇಕು ಅದನ್ನು. ಈಗ ಇಡ್ಲಿ ಕಡೆಗೆ ಹೋಗ್ಬಿಡೋಣ. ಸೊ 3 ಗ್ರೇವಿಗಳನ್ನ ನೀಟಾಗಿ ಬಡ್ಸ್ಕೊಂಡಿದ್ದೀನಿ. ಸೊ ಒಂದು ಇಡ್ಲಿ ಇದೆ ಇಲ್ಲಿ, 3ರಲ್ಲೂ ಟೇಸ್ಟ್ ಮಾಡೋಣ. ನಾರ್ಮಲ್ ಒಬ್ಬರೊಬ್ರು ಏನು ಮಾಡ್ತಾರೆ ಅಂದರೆ ಕಾಲು ಸೂಪಲ್ಲಿ ಟ್ರೈ ಮಾಡ್ತಾರೆ, ನೀವು ಹಂಗೂ ತಿನ್ಬೋದು. ಬಟ್ ನಮಗೆ ಜಾಸ್ತಿ ಬಂದು ಗ್ರೇವಿಲೇ ಇಷ್ಟ. ಸಖತ್ತು ಮೃದುವಾದ ಇಡ್ಲಿ, ತಟ್ಟೆ ಇಡ್ಲಿ. ಫಸ್ಟು ಚಿಕನ್ ಫ್ರೈ ಟ್ರೈ ಮಾಡೋಣ. ಗ್ರೇವಿ ತರಿಯಾಗಿ ರುಬ್ಬಿರೋ ಮಸಾಲ ಕಾಣಿಸ್ತಾ ಇದೆ ಎಲ್ಲ ಹಂಗೆ. ಕರ್ಬೇವಿನ ಸೊಪ್ಪು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅದನ್ನು ಸಿಗುತ್ತೆ. ಎಲೆ ನಾವು ಬೇಡ ಅಂತ ಅಂದ್ಕೊಂಡು ಒಂದೊಂದು ಅಲ್ಲೆಲ್ಲ ಸಿಕ್ಬಿಡುತ್ತೆ. ಸೊ ಅದ್ರ ಫ್ಲೇವರ್ ಜಾಸ್ತಿ ಬರುತ್ತೆ. ಇದು ಅಷ್ಟೇ, ಎಲ್ಲ ಮಸಾಲೆ ಭರಿತವಾಗಿರುತ್ತೆ, ಪಕ್ಕ ನಾಟಿ ಸ್ಟೈಲು. ನಮ್ಮ ನಾಟಿ ಬಾಯ್ಸ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಾವು ತುಂಬ ಜನಕ್ಕೆ ಸಪ್ಪೆ ಇದ್ದರೆ ಲೈಟಾಗಿದ್ದೆಲ್ಲ ಇಷ್ಟಪಡಲ್ಲ. ಬಟ್ ಇಲ್ಲಿ ಚೆನ್ನಾಗಿ ಮಜಾ ಕಿಕ್ ಕೊಡುತ್ತೆ. ಬಟ್ ಇದು ಜಾಸ್ತಿ ಖಾರ ಇಲ್ಲ, ಕೆಂಪಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡಿರೋದು. ಬಟ್ ಅಷ್ಟೊಂದು ಖಾರ ಇಲ್ಲ, ಬಟ್ ಫ್ಲೇವರ್ಫುಲ್ ಆಗಿದೆ. ಗಟ್ಟಿ ಮಸಾಲೆ ತಿಕ್ಕಾಗಿರುತ್ತೆ.
ಸೂಪರ್. ಚಿಕನ್ ಪೀಸು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಪ್ರೆಷರ್ ಕೊಡೋದು ಬೇಡ, ನೀಟಾಗೆ ಬಂದ್ಬಿಡುತ್ತೆ ಬೋನಿಂದ. ಚಿಕನ್ ಪೀಸ್ಗೂ ಜಾಸ್ತಿ ಗೊಜ್ಜೆತ್ಕೊಂಡು ಬೋಟಿ ಗೊಜ್ಜುಲಿ ಟ್ರೈ ಮಾಡೋಣ. ಬೋಟಿ ಗೊಜ್ಜು ಇದು ದೋಸೆಗೆ ಇನ್ನೂ ಸಖತ್ತಾಗಿರುತ್ತೆ. ನಾವು ಇವತ್ತು ದೋಸೆ ತೊಗೊಂಡಿಲ್ಲ, ಇಡ್ಲಿಲೇ ಟ್ರೈ ಮಾಡೋಣ. ಇದು ಪೆಪ್ಪರ್ ಬೇಸ್ಡು, ಕಲರಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಚಿಕನ್ ಫ್ರೈಗೂ ಇದಕ್ಕೂ ಬೇಜಾನು, ಅದು ಕೆಂಪು ಕಲರ್ ಇರುತ್ತೆ, ಇದು ಸ್ವಲ್ಪ ಡಾರ್ಕಿಶ್ ಕಲರ್ ಬರುತ್ತೆ. ಬೋಟಿ ಅಷ್ಟೇ ಸಾಕಾದಾಗ ಬೆಂದೋಗ್ಬಿಟ್ಟಿದೆ. ಸೊ ಅದು ನೀಟಾಗೆ ಜಾಸ್ತಿ ರಬ್ಬರ್ ಥರ ಆಗಿಯೋ ಅವಶ್ಯಕತೆ ಇಲ್ಲ, ನೀಟಾಗೆ ಡಿಸಾಲ್ವ್ ಆಗಿಬಿಡುತ್ತೆ, ಅಂದರೆ ಕೊರಗೋಗ್ಬಿಡುತ್ತೆ ಬಾಯಲ್ಲಿ. ಚೆನ್ನಾಗೇ ಬೇಯಿಸಿದ್ದಾರೆ. ತುಂಬ ಜನ ಬೋಟಿ ಇಷ್ಟಪಡಲ್ಲ ಹೋಟ್ಲಲ್ಲಿ ತಿನ್ನೋದಕ್ಕೆ, ಬಟ್ ಇಲ್ಲಿ ನಿಮ್ಗೆ ಬೋಟಿದು ಆ ಸ್ಮೆಲ್ಲೆಲ್ಲ ಬರೋದಿಲ್ಲ, ಈ ಮಸಾಲಾನೇ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಪೆಪ್ಪರ್ ಇರೋದ್ರಿಂದ ಪೆಪ್ಪರ್ದು ಖಾರ ಬರುತ್ತೆ, ಗಂಟ್ಲಲ್ಲಿ ಲೈಟಾಗಿ ಫೀಲ್ ಆಗುತ್ತೆ. ನೆಕ್ಸ್ಟ್ ಚಿಲ್ಲಿ ಚಿಕನ್ನಲ್ಲಿ ಇಡ್ಲಿ ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾರದು. ಖಾರ ಇಲ್ಲೂ ಟೆರರ್ ಆಗಿದೆ. ಹಸಿಮೆಣ್ಸಿನ್ಕಾಯಿ ಎಲ್ಲನೂ ನೋಡ್ದೆ ನಗುತ್ತಾ ಇದೆ, ಏನು ಇಡ್ಲಿಗೆ ನೆಂಚ್ಕೊಂಡು ತಿಂತಾ ಇದೆಯಾ, ನಾನು ಅಷ್ಟೊಂದು ಧೈರ್ಯನ ಅಂತ. ಓಹೋ, ಜುಮ್ಮು ಅಂದ್ಬಿಡ್ತು, ಚುರಿ ಅಂತ ಇದೆ ನಾಲ್ಗೆಲ್ಲ. ಆಹಾ, ಬಟ್ ಥರ ಇದು ಫುಲ್ಲು ಆಂಧ್ರ ಸ್ಟೈಲಲ್ಲ, ಸ್ವಲ್ಪ ನಮ್ಮ ನಾಟಿ ಸ್ಟೈಲ್ ಥರ ಅನಿಸ್ತಾ ಇದೆ. ಇದು ಚಿಲ್ಲಿ ಚಿಕನ್ನು ಸಾಕಾಗಿದೆ. ಖಾರ ಮಾತ್ರ ಅದ್ಭುತವಾಗಿದೆ. ಕೂಲಲ್ಲಿ ನಿಂತೋಗುತ್ತೆ, ನಿದ್ದೆ ಕಣ್ಣು ಓಟೋಗ್ಬಿಡುತ್ತೆ. ಇಡ್ಲಿಗೆಲ್ಲ ತಿನ್ನಲ್ಲ, ನಾರ್ಮಲಾಗಿ ಸೈಡಲ್ಲಿ ಹಾಕ್ಕೊಂಡು ಅದನ್ನು ನೆಂಚ್ಕೊಂಡು ತಿನ್ನೋದು. ಏನಾದರೂ ಬಿರಿಯಾನಿ ಲೈಟಾಗಿತ್ತು ಅಂದರೆ ಆ ಗೊಜ್ಜು ಹಾಕ್ಕೊಂಡು ತಿಂತೀವಿ. ಫಸ್ಟ್ ಟೈಮ್ ಇಡ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಆ ಇಡ್ಲಿದು ಇದಿರುತ್ತೆ, ಸ್ವಲ್ಪ ಖಾರನ ಇದು ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಖಾರವಾಗಿ ತಿಂತೀರಾದರೆ ದಿ ಮಸ್ಟ್ ಟ್ರೈ ಡಿಶ್ಶು ಚಿಲ್ಲಿ ಚಿಕನ್. ಇದೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಚಿಕನ್ ಫ್ರೈಗಿಂತ ಸಾಫ್ಟಾಗಿದೆ ಚಿಲ್ಲಿ ಚಿಕನ್, ಅದ್ಭುತ. ಈಗ ನೆಕ್ಸ್ಟು ಈ ಕಡೆ ನಾಟಿ ಕೋಳಿ ಸಾರಿದೆ, ಅದರಲ್ಲೂ ತಿನ್ಬಿಡುವ. ನಾಟಿ ಕೋಳಿ ಸಾರಲ್ಲಿ ಇಡ್ಲಿನ ಮುಳುಗಿಸಿ, ಆಹಾ, ನೀರು ಬಂತ ಬಾಯಲ್ಲಿ. ಬರಲೇಬೇಕು ಅಂತ ತಾನೇ ಕ್ಲೋಸಪ್ಪಲ್ಲಿ ತೋರಿಸಿದ್ದು, ಬಂದು ಟ್ರೈ ಮಾಡಿ. ಏನೇ ಫ್ರೈ ಏನೇ ತಿಂದ್ರೂ ಅದ್ರ ಮುಂದೆ ಏನೂ ಇಲ್ಲ. ನೀಟಾಗಿ ಎಲ್ಲ ಬಿಡ್ಕೊಂಡ್ಬಿಟ್ಟಿದೆ ಸಾರ ಎಲ್ಲ, ಚಿಕನ್ದು ಸಾರಲ್ಲಿ ಇದು ಅದೇ ಫ್ಲೇವರೇ ಬರ್ತಾ ಇರುತ್ತೆ. ಅದ್ಭುತ. ಮಾಂಸ ಕಮ್ಮಿ ಇರುತ್ತೆ, ಬಟ್ ಫ್ಲೇವರ್ಫುಲ್ ಆಗಿದೆ. ಆ ಸೊಪ್ಪಿಂದು ಘಮ ಎಲ್ಲ ಬರುತ್ತೆ. ಮತ್ತು ಇದು ಯೆಲ್ಲೋಯಿಶ್ ಕಲರ್ ಇದೆ, ಸ್ವಲ್ಪ ಅಷ್ಟೇ ಎಲ್ಲ ಯೂಸ್ ಮಾಡಿರ್ತಾರೆ. ಮತ್ತು ಸ್ವಲ್ಪ ಟೊಮೆಟೊ ಹುಳಿ ಲೈಟಾಗಿ. ಆಮೇಲೆ ಈ ಎರಡು ಫ್ರೈಗಳಲ್ಲೂ ಇದರಲ್ಲೂ ಅಷ್ಟೇ ಈರುಳ್ಳಿ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಆ ಈರುಳ್ಳಿಯಿಂದ ಸ್ವೀಟ್ನೆಸ್ ಬರುತ್ತೆ. ಇಲ್ಲೆಲ್ಲ ಇದೆ ಈರುಳ್ಳಿ. ಆಹಾ, ಬೊಂಬಾಟ್. ಮಲ್ಲಿಗೆ ಇಡ್ಲಿಗೆ, ದೋಸೆಗೆ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನು. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾಟಿ ಕೋಳಿ ಸಾರು. ಈಗ ನೀಟಾಗಿ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ಸ್ಟಾರ್ಟರ್ಸ್ಗಳನ್ನ ಮೇಯ್ನು ಬಿರಿಯಾನಿ, ದೊಣ್ಣೆ ಬಿರಿಯಾನಿಗೆ ಜಂಪ್ ಮಾಡೋಣ. ನೆಕ್ಸ್ಟ್ ಬಿಸಿ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಪಲಾವ್. ಬರೀ ರೈಸನ್ನು ಟೇಸ್ಟ್ ಮಾಡುವ ಫಸ್ಟು. ಅನ್ಕೊಂಬಂದೆ, ಸೊ ಒಂದೇ ಥರ ಎರಡು ಬ್ರಾಂಚ್ ಅಲ್ಲ, RR ನಗರದಲ್ಲಿ ಇರೋ ಥರನೇ ಇರುತ್ತಾ, ಇಲ್ಲಿ ಸೇಮ್ ಇರುತ್ತಾ ಟೇಸ್ಟು ಅಂತ. ಬಟ್ ಅದೇ ಥರನೇ ಮೇಂಟೈನ್ ಮಾಡಿದ್ದಾರೆ ಸಿಮಿಲರಾಗಿ. ಅಲ್ಲಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಇನ್ನು ಸ್ವಲ್ಪ ಲೈಟಾಗಿದೆ ಅನಿಸ್ತಾ ಇದೆ ನನಗೆ. ಅಲ್ಲೊಂದು ಸಾಕತ್ತು ಸ್ಪೈಸಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಮನೆಯಲ್ಲಿ ಅವಾಗ ತರ್ಸ್ಕೊಂಡು ಟ್ರೈ ಮಾಡ್ತಾನೆ ಇರ್ತೀವಿ. ಒಂದು ಸ್ವಲ್ಪ ಲೈಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಮಸಾಲೆನಲ್ಲಿ, ಬಟ್ ಫುಲ್ ಆಗಿದೆ. ಅಲ್ಲೂ ಅಷ್ಟೇ ಸೇಮ್ ಆ ಘಮ ಎಲ್ಲ ಬರುತ್ತೆ. ಸೊ ಫ್ಲೇವರ್ಫುಲ್ ಆಗಿದೆ. ಈ ಸ್ಪೈಸಸ್ದು ಆ ಫ್ಲೇವರು ಅವೆಲ್ಲ ಸವಿಬೋದು ಆರಾಮಾಗಿ. ಚಿಕನ್ ಪೀಸಸ್ಸು ಈ ಥರ ಒಂದು ಮೀಡಿಯಮ್ ಸೈಜಸ್ದು ಒಂದು 3 ಪೀಸ್ ಇರುತ್ತೆ. ಮಸಾಲೆ ಎಲ್ಲ ಅದಕ್ಕೆ ಜಾಸ್ತಿ ಅಂಟ್ಕೊಂಡಿದೆ. ಸೊ ಹುರ್ಕೊಂಡಿರ್ತಾರಲ್ಲ ಚೆನ್ನಾಗೆ, ಸೊ ಬೆಂದಿದೆ ಸಾಕಾದಾಗೆ. ಬರೀ ಚಿಕನ್ ಪೀಸ್ ಬಿರಿಯಾನಿ ತಿನ್ನೋ ಥರ ಅನಿಸುತ್ತೆ. ಹಿಡ್ದಿದೆ ಮಸಾಲೆ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಚಿಕನ್ ಗ್ರೇವಿನ ನೆಂಚ್ಕೊಂಡು ತಿಂತಿದ್ರೆ ಇನ್ನೂ ಒಳ್ಳೆ ಕಿಕ್ಕು. ಅದ್ಭುತ. ಆಮೇಲೆ ಇನ್ನೊಂದು ಏನಂದರೆ ಡಿಸ್ಕೌಂಟ್ ನಡೀತಿದೆ ಸೆಪ್ಟೆಂಬರ್ 25ನೇ ತಾರೀಕುವರೆಗೂ 30% ಡಿಸ್ಕೌಂಟು. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದುಬಿಟ್ಟು ಟ್ರೈ ಮಾಡಿ, ಈಗ ಖಾಲಿ ಮಾಡಿಬಿಟ್ಟು
ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲ್ ಆಗಿ ಒಂದು ಒಳ್ಳೆ ಬ್ರಂಚ್ ಆಯಿತು, ಬ್ರೇಕ್ಫಾಸ್ಟು ಆಯಿತು ಲೈಟಾಗಿ, ಆಮೇಲೆ ಬಿರಿಯಾನಿನೂ ತಿಂದ್ಬಿಟ್ವಿ ಮೈನ್ ಕೋರ್ಸು. ಸೊ ಮೈನ್ ಬಂದಿದ್ದು ಆ ಬಿರಿಯಾನಿ ತೋರಿಸೋಣ ಅಂತ. ಸೊ ಬಿರಿಯಾನಿ ಸೇಮ್ ಅಲ್ಲಿ ಹೇಗಿರುತ್ತೆ ಅದೇ ಥರ ಸೇಮ್ ಮಸಾಲ ಯೂಸ್ ಮಾಡ್ತಾರೆ. ಆ ಘಮ ಇರುತ್ತಲ್ಲ ಅದೆಲ್ಲ ಸೇಮ್ ಇತ್ತು. ಅಲ್ಲೂ ಅಷ್ಟೇ ಹಿಂಗೆ ಎತ್ಕೊಬೇಕಾದ್ರೆ ಆ ಘಮ ಬರುತ್ತೆ ಅಲ್ಲಿ ಫುಲ್ಲು. ಆ ಏರಿಯಾ ನೀವು ಹೋದರೆ ಅಲ್ಲಿ ಹಂಗೆ ಘಮ ಅಂತ ಇರುತ್ತೆ. ಇಲ್ಲೂ ಅಷ್ಟೇ ಬಿರಿಯಾನಿನೇ ಮೈನು ಘಮ ಅಂತ ಇರುತ್ತೆ ಇಲ್ಲಿ ಅಂಗಡಿ ಫುಲ್ಲು. ನನಗೇನು ಅನಿಸ್ತು ಅಂದರೆ ಖಾರ ಇನ್ನು ಸ್ವಲ್ಪ ಇಡಬೇಕಾಯ್ತು ಇವರು ಅಂತ ಅನಿಸ್ತು. ಸೊ ಕಂಪೇರ್ ಟು ಅಲ್ಲಿ ಆ ಬ್ರಾಂಚು ಒಂದು ಸ್ವಲ್ಪ ಖಾರ ಇದ್ಬಿಟ್ಟಿದ್ರೆ ನಮಗೆಲ್ಲ ಸಖತ್ ಇಷ್ಟ ಆಗ್ಬಿಡೋದು. ಇಲ್ಲಾಂದರೆ ಖಾರಕ್ಕೆ ಏನು ಅಂದರೆ ಬೆಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಚಿಲ್ಲಿ ಚಿಕನ್ ಮಸ್ಟ್ ಟ್ರೈ ತೊಗೊಳ್ಳೇಬೇಕು. ಅದು ಗ್ರೇವಿ ಹಾಕೊಂಡು ತಿಂತಿದ್ರೆ ಎಲ್ಲ ಕಡೆ ನೀರು ಕಿತ್ಕೊಳುತ್ತೆ. ಸೊ ಹಂಗೆ ಒಂದು ನಿಲ್ಸಲ್ಲ, ಒಂದು ಪ್ಲೇಟು ಫುಲ್ಲು ಖಾಲಿ ಮಾಡ್ತಾರೆ. ಸೊ ಮಸ್ಟ್ ಟ್ರೈ. ಆಮೇಲೆ ಸೇಮ್ ನಮ್ಮ ನಾಟಿ ಸ್ಟೈಲ್ ಥರ ಇರುತ್ತೆ, ಪಕ್ಕ ನಾಟಿ ಸ್ಟೈಲ್ ಎಲ್ಲ ಡಿಶಸ್ಸು ಅಷ್ಟೇ. ಇದಂತೂ ಬೋಟಿ ಗೊಜ್ಜು ಟ್ರೈ ಮಾಡಿ ಮಿಸ್ಸೇ ಮಾಡಬೇಡಿ. ಅದರಲ್ಲೂ ಅಷ್ಟೇ ಲೈಟಾಗಿ ಹುಳಿ, ಟೊಮೆಟೊ ಹುಳಿ, ಸಿಹಿ. ಆಮೇಲೆ ಬೋಟಿ ಚೆನ್ನಾಗೇ ಬೇಯಿಸಿರ್ತಾರೆ ಫಸ್ಟ್ ಆಫ್ ಆಲ್. ಆಮೇಲೆ ನೀಟಾಗಿ ಕ್ಲೀನ್ ಮಾಡಿರ್ತಾರೆ, ಅದ್ರ ಸ್ಮೆಲ್ಲೇನು ಬರೋಲ್ಲ, ನೀಟಾಗಿ ಕರ್ಗೋಗುತ್ತೆ, ಜಾಸ್ತಿ ರಬ್ಬರ್ ಥರ ಇರೋಲ್ಲ. ಆ ಬೋಟಿ ಎಲ್ಲ ಒಬ್ಬೊಬ್ರು ತಿನ್ನಲ್ಲ, ಆಗಿತಾ ಇರಬೇಕು ಅಂತ. ಇದು ಸಖತ್ ಸಾಫ್ಟ್ ಆಗಿತ್ತು. ಆಮೇಲೆ ಇದು ಅಷ್ಟೇ ಚಿಕನ್ ಫ್ರೈನು ಚೆನ್ನಾಗಿತ್ತು. ಬಟ್ ಇನ್ನೊಂದು ಏನು ಅಂದರೆ ನನಗೆ ಇಡ್ಲಿಗೆ ಜಾಸ್ತಿ ಇಷ್ಟ ಆಗಿದ್ದು ಬಂದು ನಾಟಿ ಕೋಳಿ ಸಾರು ಅಷ್ಟೇ ಚೆನ್ನಾಗಿತ್ತು. ಬರೀ ಆ ನಾಟಿ ಕೋಳಿ ಫ್ಲೇವರೇ ಇತ್ತು ಸಾರಲ್ಲೆಲ್ಲನೂ. ಅದು ನನಗೆ ಕುಡ್ಕೊಂಬಿಡ್ಬೋದು, ಒಳ್ಳೆ ಮಜಾ ಇರುತ್ತೆ. ಆಮೇಲೆ ಏನೇ ಊಟ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಕಾಲು ಸೂಪ್ ಕುಡಿಯೋದಂತೂ ಮಿಸ್ಸೇ ಮಾಡಿಬಿಡಿ. ಒಂದು ಪ್ಲೈನ್ ಸೂಪ್ ಒಂದು ಗ್ಲಾಸ್ ತರಿಸ್ಕೊಂಡು ಕಟ ಅಂತ ಕುಡಿದ್ಬಿಟ್ಟು ಆಮೇಲೆ ಊಟ ಸ್ಟಾರ್ಟ್ ಮಾಡಬೇಕು. ಅದು ಅಷ್ಟೇ, ಏನೋ ಗಂಟ್ಲು ಕಟ್ಕೊಂಡಿತ್ತು, ಏನಾಯಿತು ಶೀತ ಏನಾಯಿತು ನೆಗಡಿ ಇತ್ತು ಅಂದರೆ ಹೋಗ್ಬಿಡುತ್ತೆ ಅದು ಕುಡಿದಾಗ. ಒಳ್ಳೆ ಕಿಕ್ಕು. ಇದ್ದಿದ್ರಲ್ಲಿ ಸಕ್ಕ ಸ್ಪೈಸಿಯಾಗಿದ್ದರೆ ಇದು ಕಾಲು ಸೂಪು ಮತ್ತು ಚಿಲ್ಲಿ ಚಿಕನ್. ಸ್ಪೈಸಿ ಲವರ್ಸ್ ಮಸ್ಟ್ ಟ್ರೈ. ಆಮೇಲೆ ಬಿರಿಯಾನಿನ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಿ. ದೋಸೆ ಇರುತ್ತೆ, ಮಲ್ಲಿಗೆ ಇಡ್ಲಿ ತಿಂತೀರಾ ಅಂದರೆ ಭಾನುವಾರ ಬಂದರೆ ಮಲ್ಲಿಗೆ ಇಡ್ಲಿ ಕೈಮಾ ಗೊಜ್ಜು ಕಾಂಬಿನೇಷನ್ ಸಿಗುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಆಮೇಲೆ ಬಿರಿಯಾನಿ ಬಂದು ಸಂಡೇ ಹೊತ್ತು ಬೇಗ ಮಾಡ್ತಾರೆ. ಈ ನಾರ್ಮಲ್ ಡೇಸಲ್ಲಿ ಬಂದು 10:30 ಮೇಲೆ ನಿಮಗೆ ಸಿಗುತ್ತೆ ಬಿರಿಯಾನಿ ಆ ಥರ. ಸೊ ಇಂಟರ್ವ್ಯೂನಲ್ಲಿ ಅವರು ಡೀಟೇಲಾಗಿ ಹೇಳಿದ್ದಾರೆ. ಆಮೇಲೆ ಫೈನಲಾಗಿ ಇನ್ನೊಂದೇನು ಅಂದರೆ ಹೊಸದಾಗಿ ಶುರು ಆಗಿರೋದ್ರಿಂದ ಆಫರ್ ಇದೆ, ಇನಾಗ್ರಲ್ ಆಫರು 30% ಡಿಸ್ಕೌಂಟ್ ಇದೆ ಬಿಲ್ ಮೇಲೆ. ಅದು ಮಿಸ್ ಮಾಡಿದಿರಾ ಪಡೀರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಬರ್ಬೋದು ಡೈರೆಕ್ಟಾಗಿ. ಗಾಡಿಗಳಲ್ಲಿ ಬನ್ನಿ, 2 ವೀಲರಲ್ಲಿ ಈಸಿ, ಕಾರು ಸ್ವಲ್ಪ ಕಷ್ಟ ಈ ಏರಿಯಾದಲ್ಲಿ ಗೊತ್ತಿರುತ್ತೆ ಸುತ್ತಮುತ್ತ ಇರೋರಿಗೆ. ಆಮೇಲೆ ಕೊನೆಯದಾಗಿ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ. ಸೊ ಸ್ವಸ್ತಿಕ್ಸ್ ಮಸಾಲ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆಮೇಲೆ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಇದೆ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.